ನನ್ನ ಹೆಸರು ಸುವರ್ಣ ಆರ್ನೂರ್ ಅಂತ. ಸರ್ಕಾರಿ ಪ್ರಥಮ ಮಹಾವಿದ್ಯಾಲಯ ಜೇವರ್ಗಿ 2015-16ನೇ ಬ್ಯಾಚಿನ ಹಳೆಯ ವಿದ್ಯಾರ್ಥಿಯಾಗಿದ್ದು, ನಾನು ಪ್ರಥಮವಾಗಿ ಕಾಲೇಜಿಗೆ ಭೇಟಿ ನೀಡಿದಾಗ ಇಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಕಾಲೇಜ್ ಕಟ್ಟಡ ಆಗಿರಬಹುದು, ಲೈಬ್ರರಿ ಆಗಿರಬಹುದು, ಸಾಕಷ್ಟು ಬದಲಾವಣೆ ಕಂಡಿದ್ದೇನೆ. ಯಾಕೆಂದರೆ ಮೊದಲಿದ್ದ ಇದು ವಾತಾವರಣ ಇವಾಗಿಲ್ಲ. ಸ್ಪೆಷಲಿ ಲೈಬ್ರರಿಯಲ್ಲಿ ಫುಲ್ ಲೈಬ್ರರಿ ಪೂರ್ತಿಯಾಗಿ ಡಿಜಿಟಲೀಕರಣಗೊಂಡಿದ್ದು, ಇದಕ್ಕೆ ಮೂಲ ರೂವಾರಿ ಯಾರಂದರೆ ವಿನೋದ್ ಕುಮಾರ್ ಸರ್ ಅವರು. ಅವರಿಗೆ ಮೊದಲನಾಗಿ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮತ್ತು ಈ ಕಾಲೇಜಿನ ಸ್ಥಳದ ಮತ್ತು ಪ್ರಿನ್ಸಿಪಾಲರಾದ ಬಸವರಾಜ್ ಕುಂಬಿನ್ ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಈ ಲೈಬ್ರರಿ ಅಷ್ಟೊಂದು ಬದಲಾವಣೆ ಆಗಲು ಮುಖ್ಯ ಕಾರಣ ಅಂದರೆ ಅಜಯ್ ಸಿಂಗ್ ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಯಾಕೆಂದರೆ ನಾವು ಓದುವ ವ್ಯವಸ್ಥೆಗಿಂತ ಈಗಿನ ವ್ಯವಸ್ಥೆ ಫುಲ್ಲು ಬದಲಾವಣೆಗೊಂಡಿದೆ. ಯಾವುದೇ ಕಾಲೇಜಿಗೂ ನಮ್ಮ ಕಾಲೇಜು ಸರಿಸಾಟಿ ಆಗಿಲ್ಲ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. ಪ್ರತಿಯೊಂದು ಬುಕ್ಸ್ ಆಗಲಿ, ಇಲ್ಲಿರೋಂಥ ಲೈಬ್ರರಿ ಆಗಲಿ, ಮತ್ತು ಎಲ್ಲ ನೂರಾರು ವಿದ್ಯಾರ್ಥಿಗಳನ್ನು ಓದುವಂಥ ವ್ಯವಸ್ಥೆಯೂ ಫುಲ್ ಬದಲಾವಣೆಗೊಂಡಿದ್ದು ನಮಗೆ ನೋಡಲು ಒಂಥರ ಖುಷಿ ಅನ್ನಿಸ್ತದೆ. ಯಾಕಂದರೆ ನಾವಿರುವಾಗ ವ್ಯವಸ್ಥೆ ಇದ್ದಿಲ್ಲ ಅನ್ನೋದು ನಮಗೆ ಬೇಸರವನ್ನು ತಂದಿದೆ. ನಮ್ಮ ಕಾಲೇಜಿನ ಲೈಬ್ರರಿಯಲ್ಲಿ ಎಲ್ಲ ರೀತಿಯ ಅನುಕೂಲಗಳಿದ್ದು, ಇ ಬುಕ್ಸು ಮತ್ತು ಶಾಂತತೆಯಿಂದ ಕುಂತು ಓದಲು ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ. ಹಾಗೂ ಇದು ವೈಫೈ ಕನೆಕ್ಷನ್ನು, ಕರೆಂಟ್ ವ್ಯವಸ್ಥೆ, ಎಲ್ಲ ರೀತಿಯ ಆನ್ಲೈನ್ ವ್ಯವಸ್ಥೆ ಇದ್ದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದಲು ಎಲ್ಲ ರೀತಿಯಿಂದ ಅವಕಾಶ ನಮ್ಮ ಶಿಕ್ಷಕರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಇಷ್ಟಪಡುತ್ತೇನೆ. ಸ್ಪರ್ಧಾತ್ಮಕ ಯುಗದಲ್ಲಿ ಜೀವನವನ್ನು ಕಟ್ಟಿಕೊಳ್ಳಲು ಎಲ್ಲ ರೀತಿಯ ಅನುಕೂಲಗಳು ಈ ಕಾಲೇಜು ಒದಗಿಸಿಕೊಟ್ಟಿದೆ. ಮತ್ತು ಸ್ಪೆಷಲ್ ಆಗಿ ವಿನೋದ್ ಕುಮಾರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಹೇಳಲು ಇಷ್ಟಪಡುತ್ತೇನೆ. ಏಕೆಂದರೆ ಲೈಬ್ರರಿ, ಒಂದು ಕಾಲೇಜಿಗೆ ಲೈಬ್ರರಿ ಭಾಳ ಅವಶ್ಯಕವಾಗಿರುತ್ತೆ. ನನ್ನ ಕಾಲೇಜು ಇನ್ನೂ ಅಭಿವೃದ್ಧಿ ಹೊಂದಲಿ ಎಂದು ಇಚ್ಛಿಸುತ್ತೇನೆ.